ಗ್ಯಾರಂಟಿ ಸರ್ಕಾರದಲ್ಲಿ ಪೊಲೀಸರಿಗೆ ಇದೆಂತಹ ಸಂಕಷ್ಟ. ರಕ್ಷಣೆ ನೀಡಬೇಕಾದಂತಹ ಪೊಲೀಸರಿಗೆನೇ ರಕ್ಷಣೆ ಇಲ್ವಾ? ಇಲ್ಲಿ ಸೋರ್ತಾ ಇದೆ ಪೊಲೀಸ್ ಠಾಣೆ. ಆತಂಕದಲ್ಲಿದ್ದಾರೆ ಆರಕ್ಷಕರು. ಬ್ಯಾಟರಾಯನಪುರ ಸಂಚಾರ ಪೊಲೀಸ್ ಠಾಣೆಯ ದುಸ್ಥಿತಿ. ಪೊಲೀಸ್ ಠಾಣೆಗೆ ಟರ್ಪಲ್ ಹಾಕಿ ಸುಮ್ಮನಾಗಿದೆ ಗೃಹ ಇಲಾಖೆ. 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗೆ ಈಗ ಜೀವ ಭಯ ಕಾಡ್ತಾ ಇದೆ. ಹಂಚು ಕಿತ್ತು ಹೋಗಿದೆ, ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ, ಫ್ಯಾನ್ ಅಂತೂ ತುಕ್ ಹಿಡಿದಿದೆ. ಯಾವ ಟೈಮಲ್ಲಿ ತಲೆ ಮೇಲೆ ಬೀಳತ್ತಪ್ಪ ಅನ್ನೋ ಪರಿಸ್ಥಿತಿ ಇದೆ. ಮಳೆ ಬಂದಾಗ ಪೊಲೀಸ್ ಸಿಬ್ಬಂದಿಯ ಗೋಳು ಕೇಳೋರೇ ಇಲ್ಲ. ಟ್ರಾಫಿಕ್ ಪೊಲೀಸರಿಗೆ ಹೊರಗೂ ತಲೆ ಬಿಸಿ, ಒಳಗೂ ಕೂಡ ನೆಮ್ಮದಿ ಇಲ್ಲ. ಅಂತಹ ಪರಿಸ್ಥಿತಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪೊಲೀಸ್ ಸ್ಟೇಷನ್ನ ಪರಿಸ್ಥಿತಿ ಹೇಗಿದೆ ಅಂತ. ಮಳೆ ಬಂದರೆ ಸಾಕು ಸೋರುತ್ತೆ. ಒಳಗಡೆ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಕಿತ್ತು ಹೋಗಿದೆ ಹೆಂಚು, ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ, ಫ್ಯಾನ್ ಅಂತೂ ತುಕ್ ಹಿಡಿದಿದೆ. ಮಳೆ ಬಂದಾಗ ಇಲ್ಲಿನ ಸಿಬ್ಬಂದಿಗಳ ಗೋಳು ಕೇಳೋರೇ ಇಲ್ಲ ಎನ್ನುವ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಭಾಗ್ಯಗಳನ್ನೇ ಜಾರಿ ಮಾಡುತ್ತಾ ಒಂದು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿರುವಂಥ ಏನು ಪೊಲೀಸ್ ಸ್ಟೇಷನ್ಗಳ ಒಂದು ನಿಮಗೆ ಚಿತ್ರಣವನ್ನು ತೋರಿಸ್ತಾ ಹೋಗ್ತೀನಿ. ಇದು ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ ಏನು ಪೊಲೀಸ್ ಸ್ಟೇಷನ್ಗೆ ಟಾರ್ಪಲ್ ಭಾಗ್ಯವನ್ನು ನೀಡಿರುವಂತಹ ಒಂದು ವಿಚಿತ್ರ ಒಂದು ಸನ್ನಿವೇಶನ ನೀವು ಇಲ್ಲಿ ನೋಡ್ಬೋದು. ನಾವಿವಾಗ ಸದ್ಯ ಬ್ಯಾಟರಾಯನಪುರ ಸಂಚಾರಿ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿರುವಂಥದ್ದು. ಈ ಪೊಲೀಸ್ ಸ್ಟೇಷನ್ನ ಮೇಲ್ಗಡೆ ಒಂದು ಹಂಚು ಇರುವಂಥ ಒಂದು ನೋಡ್ತಾ ಇದ್ದೀರಿ ನೀವಾಗ. ಈಗ ವಿಜುವಲ್ನಲ್ಲಿ ತೋರಿಸ್ತಾ ಹೋಗ್ತೀವಿ. ಸಂಪೂರ್ಣವಾಗಿ ಒಂದು ಸ್ಟೇಷನ್ನಲ್ಲಿರುವಂತಹ ಹಂಚುಗಳು ಕಿತ್ತು ಕೆಳಗಡೆ ಬಿದ್ದು ಎಲ್ಲ ಒಂಥರ ಈ ಮಳೆ ಬಂದುಬಿಟ್ರೆ ಸಾಕು ನಿಮಗೆ ಒಂದು ರೀತಿ ಸೋರ್ತಾ ಇರುತ್ತೆ. ಮಳೆ ಬಂದರೆ ಸಾಕು ಇಲ್ಲೆಲ್ಲ ಸ್ಟೇಷನಲ್ಲೆಲ್ಲ ಫೈಲ್ಗಳಾಗಲಿ ಎಲ್ಲವನ್ನು ರಕ್ಷಿಸ್ಕೊಳ್ಳೋದೇ ಇಲ್ಲಿಯ ಪೊಲೀಸರು ಒಂದು ಕೆಲಸ ಆಗಿರುವಂಥದ್ದು. ನಾವು ಇವಾಗ ನಿಮ್ಗೆ ವಿಜುವಲಲ್ಲಿ ತೋರಿಸ್ತಾ ಹೋಗ್ತೀನಿ. ಬೇಕಾದ್ರೆ ನಿಮಗೆ ಅಲ್ಲಿ ನೋಡ್ಬೋದು, ಏನು ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು. ಅಲ್ಲಿ ಪೂರ್ತಿ ಸಂಪೂರ್ಣವಾಗಿ ಅಲ್ಲಿ ನೋಡಿ ಏನು ಟಾರ್ಪಲ್ ಕಾಣಿಸ್ತಾ ಇದೆ, ಅದ್ರ ಕೆಳಗಡೆ ಒಂದು ಫುಲ್ಲು ಹಂಚುಗಳೇ ಇಲ್ಲ. ಇಲ್ಲೆಲ್ಲ ಹಿಂಗೆಲ್ಲ ಅದು ಬಿಟ್ಟರೆ ಈ ಪೊಲೀಸ್ ಸ್ಟೇಷನ್ ಒಳಗಡೆನೇ ಇಷ್ಟೆಲ್ಲ ಒಂದು ಅವ್ಯವಸ್ಥೆ ಇರುವಂಥದ್ದು. ಇದು ಸರ್ಕಾರ ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ಅದೇ ರೀತಿ ನಾವು ಈಗ ಇಲ್ಲಿ ಈ ಕಡೆ ನಿಮಗೆ ಇನ್ನೂ ಒಳಗಡೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮಳೆ ಬಂದಾಗ ಗೋಡೆಗಳಿಗೆ ಯಾವೆಲ್ಲ ರೀತಿಯ ಒಂದು ಹಾನಿಯಾಗಿರುವಂಥದ್ದನ್ನು ಕೂಡ ನೀವು ವಿಜುವಲಲ್ಲಿ ತೋರಿಸ್ತಾ ಹೋಗ್ತೀನಿ. ಇದೇನಿದೆ ಈಗ ಸಂಚಾರಿ ಠಾಣೆ ಒಳಗಡೆ ಒಂದು ಭಾಗ ಇದಾಗಿರುವಂಥದ್ದು. ಇಲ್ಲಿ ಒಂದು ಘನಯಂತ್ರ ವಿಭಾಗ ಇದೆ. ಈ ಘನಯಂತ್ರದ ವಿಭಾಗದ ಮೇಲ್ಗಡೆ ನೀವು ಏನಲ್ಲಿ ಕಲೆಗಳನ್ನು ನೋಡ್ತಾ ಇದ್ದೀರಿ. ಈ ಏನು ಪಾಚಿಗಟ್ಟಿರುವ ರೀತಿ ಏನು ಕಾಣಿಸ್ತಾ ಇದೆ, ಇಲ್ಲೆಲ್ಲ ಮಳೆ ಬಂದಾಗ ಸೋರಿ ಅದೆಲ್ಲ ಬಂದು ಈಗ ಕೆಳಗಡೆ ನೀವು ಸಿಸ್ಟಮ್ಗಳಾಗಿರಲಿ ಎಲ್ಲ ಇದ್ದಾವೆ ಇಲ್ಲಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಇದು 2-3 ಒಂದು ಏನು ಇಲ್ಲಿ ಹೇಳುವ ಪ್ರಕಾರ ಒಂದು ವರ್ಷಗಳಿಂದ ಕೂಡ ಇದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಮತ್ತು ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದ್ರು ಕೂಡ ಈ ಮಳೆ ಬಂದ ಸಂದರ್ಭದಲ್ಲಿ ಅದೆಷ್ಟೋ ಸಲ ಇಲ್ಲಿ ದಾಖಲೆಗಳು ಕೂಡ ನೀರಲ್ಲಿ ತೊಯ್ದು ಹೋಗಿ ಹಾನಿಯಾಗಿರುವಂಥದ್ದು ಕೂಡ ಇಲ್ಲಿ ನಾವು ಕಾಣಬಹುದಾಗಿರುವಂಥದ್ದು. ಇಲ್ಲಿ ಪೊಲೀಸ್ ಸಿಬ್ಬಂದಿ ಹೇಳೋ ಪ್ರಕಾರ ಈ ಸಿಸ್ಟಮ್ಗಳಿಗೆಲ್ಲ ಮಳೆ ಬಂದರೆ ನಿಮಗೆ ಅದಕ್ಕೆಲ್ಲ ಅವನು ರಕ್ಷಣೆ ಮಾಡ್ಕೊಳ್ಳೋದೇ ಒಂದು ಕೆಲಸ ಆಗಿರುವಂಥದ್ದು. ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನು ಇದ್ದರೂ ಕೂಡ ಯಾಕೆ ಗೃಹ ಇಲಾಖೆ ಈ ಕಡೆ ಒಂದು ಗಮನ ಹರಿಸಿಲ್ಲ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.